ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಳ್. ಚಿತ್ರದುರ್ಗ ಜಿಲ್ಲೆಯ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ 2 ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ದವು. ಅದರಲ್ಲಿ ಇವತ್ತು 1ನೇ ಪೋಕ್ಸೋ ಪ್ರಕರಣದಲ್ಲಿ 313 ಸ್ಟೇಟ್ಮೆಂಟ್ನ ಹಿನ್ನೆಲೆಯಲ್ಲಿ ಇವತ್ತು ಮುರುಘಾ ಶರಣರು ಚಿತ್ರದುರ್ಗ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಹಾಜರಾಗಿದ್ದು. ಯಾಕೆ ಅಂತ ಹೇಳಿದ್ರೆ, ಏನು ಮೊದಲನೇ ಪೋಕ್ಸೋ ಪ್ರಕರಣದಲ್ಲಿ ಇದ್ದಂತಹ ಸಾಕ್ಷಿಗಳ ವಿಚಾರಣೆ ಅಂತ ಆದ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಮುರುಘಾ ಶರಣರಿಗೆ ಬೇಲ್ ನೀಡುವಂಥ ಸಂದರ್ಭದಲ್ಲಿ ಹೇಳಿತ್ತು, ಏನು ಈ ಪ್ರಕರಣದ ಸಾಕ್ಷಿ ವಿಚಾರಣೆಗಳ ಆಗುವವರೆಗೂ ಮುರುಘಾ ಶ್ರೀಗಳು ಯಾವುದೇ ಕಾರಣಕ್ಕೂ ಚಿತ್ರದುರ್ಗಕ್ಕೆ ಎಂಟ್ರಿ ಆಗುವಂತಿಲ್ಲ, ಅಂದರೆ ಚಿತ್ರದುರ್ಗವನ್ನು ಪ್ರವೇಶ ಮಾಡುವಂತಿಲ್ಲ, ವಿಚಾರಣೆ ಆಗುವ ಹಂತದವರೆಗೆ ಅಂತ ಒಂದು ಆದೇಶವನ್ನು ನೀಡಿತು. ಅದರ ಆದೇಶದ ಹಿನ್ನೆಲೆಯಲ್ಲಿ ಏನು ಈವರೆಗೆ ಸಾಕ್ಷಿಗಳ ವಿಚಾರಣೆ ನಡೆದಿದೆ, ಅದಾದ ಬಳಿಕ ಒಂದು 313 ಸ್ಟೇಟ್ಮೆಂಟನ್ನು ನೀಡುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಇವತ್ತು ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಬಂದು ಒಂದು 313 ಸ್ಟೇಟ್ಮೆಂಟನ್ನು ಹೇಳುವಂಥ ಸಂದರ್ಭ ಇವತ್ತಾಗಿತ್ತು. ಹಾಗಾಗಿ ಮುರುಘಾ ಶ್ರೀಗಳು ಇವತ್ತು ಕೋರ್ಟ್ಗೆ ಹಾಜರಾಗಿ 313 ಸ್ಟೇಟ್ಮೆಂಟನ್ನು ನೀಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ, 1ನೇ ಪ್ರಕರಣದಲ್ಲಿ ಪೊಲೀಸರು 2 ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆಯನ್ನು ಮಾಡಿದರು. ಅದರಲ್ಲಿ ಎ ಮತ್ತು ಬಿ 2 ಪ್ರತ್ಯೇಕ ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಿದರು. ಕಳೆದ 3ನೇ ತಾರೀಕು ಒಂದು ಅಂದರೆ ಎ ಚಾರ್ಜ್ ಶೀಟ್ನ ಸಂಬಂಧಪಟ್ಟಂತೆ 313 ಸ್ಟೇಟ್ಮೆಂಟನ್ನು ನೀಡಿ ತೆರಳಿದರು. ಇವತ್ತು ಅದೇ 1ನೇ ಪೋಕ್ಸೋ ಪ್ರಕರಣದ ಬಿ ಚಾರ್ಜ್ ಶೀಟ್ನ 313 ಸ್ಟೇಟ್ಮೆಂಟು ನಡೆದು ಹೇಳಿಕೆ ದಾಖಲಾಗಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಇಲ್ಲಿವರೆಗೂ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರಾಗಿರ್ಬೋದು ಮತ್ತು ಅದಕ್ಕೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಏನು ಸಾಕ್ಷಿಗಳಿದ್ದಾರೆ, ಅವರು ಏನೆಲ್ಲ ಹೇಳಿದ್ದಾರೆ, ಆ ಹೇಳಿಕೆಗಳಿಗೆ ಸರಿಯಾಗಿ ಇವರನ್ನು ಅಲ್ಲಿ ಸರಿ ತಪ್ಪುಗಳನ್ನು ಪ್ರಶ್ನೆ ಮಾಡುವಂಥದ್ದು ಮತ್ತು ಆ ಹೇಳಿಕೆಗಳನ್ನು ಜಡ್ಜ್ ಬಳಿಯೇ ಉತ್ತರ ಪಡೆದು ದಾಖಲಿಸುವಂಥದ್ದೇ 313 ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಇವತ್ತು ಮುರುಘಾ ಶ್ರೀಗಳು ಇವತ್ತು ಕೋರ್ಟ್ಗೆ ಹಾಜರಾಗಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಜೊತೆಗೆ ಏನಂತ ಹೇಳಿದ್ರೆ, ಈ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು APP ಇದ್ದಾರೆ, ಇವರು ನೀಡಿರುವಂತಹ ಹೇಳಿಕೆಗಳಿಗೆ ಸರಿಯಾಗಿ ನೀವು ದಾಖಲೆಗಳನ್ನು ಒದಗಿಸಿಕೊಡಿ ಎನ್ನುವಂಥ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಇದೇ ತಿಂಗಳ 17ನೇ ತಾರೀಕಿಗೆ ಡೇಟನ್ನು ಕೊಟ್ಟಲಾಗಿದೆ. ಆ ದಿನ ಇವರು ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಇದು ಇವತ್ತಿಗೆ ಸದ್ಯಕ್ಕೆ ಏನಂತ ಹೇಳಿದ್ರೆ, ಏನು ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ಮತ್ತು 313 ಸ್ಟೇಟ್ಮೆಂಟ್ನ ದಿನ ಇವತ್ತಾಗಿತ್ತು. ಹಾಗಾಗಿ ಏನು ಹೈಕೋರ್ಟ್ನಲ್ಲಿ ಚಿತ್ರದುರ್ಗಕ್ಕೆ ಮುರುಘಾ ಶ್ರೀಗಳು ಬರೆದಂತೆ ನಿರ್ಬಂಧವನ್ನು ಏರಿ ಬೇಲನ್ನು ಸ್ಯಾಂಕ್ಷನ್ ಮಾಡಿತ್ತು. ಇವತ್ತು ಈ 313 ಸ್ಟೇಟ್ಮೆಂಟ್ನ ಹಿನ್ನೆಲೆಯಲ್ಲಿ ಚಿತ್ರದುರ್ಗಕ್ಕೆ ಬರುವಂತೆ ಒಂದು ಆದೇಶವನ್ನು ಮಾಡಿ ಅನುಮತಿಯನ್ನು ಕೊಟ್ಟು ಇವತ್ತು 313 ಸ್ಟೇಟ್ಮೆಂಟನ್ನು ಪಡೆದಿರ್ತಕ್ಕಂಥದ್ದು ಇಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಇದು ಈ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಕಳೆದ 3ನೇ ತಾರೀಕು ಮತ್ತು 10ನೇ ತಾರೀಕು ಜೈಲಿಂದ ಬಿಡುಗಡೆ ಆಗಿರ್ತಕ್ಕಂಥ ಮುರುಘಾ ಶರಣರು ಬಂದು ಮತ್ತೆ ವಾಪಸ್ ದಾವಣಗೆರೆಗೆ ತೆರಳಿರ್ತಕ್ಕಂಥದ್ದು.